ಪಾಟೀಲ್ ಅವ್ರಿಗೆ ಶ್ರೀರಾಮ್ ಶ್ರೀರಾಮ್ ರೈತರ ಪರವಾದಂತಹ ನಿಲುವನ್ನು ಹೊಂದಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಯತ್ನಾಳ್ ಅವರು ನಮ್ಮ ಎಲ್ಲರ ಕಣ್ಮಣಿ, ಹಿಂದೂ ಸಮಾಜದ ದೊಡ್ಡ ಆಸ್ತಿ ಅದು. ಇವತ್ತೇನಾದ್ರೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಇರಬೇಕಾದ್ರೆ ಈ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಪ್ರಖ್ಯಾತವಾಗಿರುವ ನಮ್ಮಲ್ಲಿ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಯತ್ನಾಳ್ ಗೌಡರನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಳ್ಳಲೇಬೇಕು. ಒಂದು ವೇಳೆ ತಾವೇನಾದರೂ ಈ ಒಂದು ಆದೇಶವನ್ನು ಹಿಂದೂ ಪಡೆದೇ ಹೋದರೆ ಮುಂದೆ ಬಹುಶಃ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ಉತ್ತರ ಕರ್ನಾಟಕ ನಾಂದಿಯಾಗಬಹುದೆಂದು ರಾಷ್ಟ್ರೀಯ ನಾಯಕರ ಮೇಲೆ ನಮಗೆಲ್ಲ ವಿಶ್ವಾಸ ಐತೆ. ಯಾರೋ ಸುಳ್ಳು ಅಥವಾ ಷಡ್ಯಂತ್ರ ರಚಿಸಿ ಸುಳ್ಳು ಮಾಹಿತಿ ಕೊಟ್ಟು ಒತ್ತಡ ಹಾಕಿ ಉಚ್ಚಾಟನೆ ಮಾಡಿಸಿವೆ. ಇಡೀ ಕರ್ನಾಟಕ ತುಂಬಾ ಹಿಂದೂಗಳು ಒಚ್ಚಿಗೆದ್ದು ಬೀದಿಗೆದ್ದಾರೆ. ಹಿಂದೂ ನಾಯಕರ ವಾಪಸ್ ತಗೋಬೇಕಂತೇಳಿ. ಆದ್ರೆ ಕೇಂದ್ರಕ್ಕೆ ಇವರು ಸುಳ್ಳು ಮಾಹಿತಿ ಕೊಡ್ತಾರೆ. ಕೇಂದ್ರ ನಾಯಕರು ಇದನ್ನು ಪರಿಶೀಲನೆ ಮಾಡಬೇಕು. ನಾವಿಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ, ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು. ಯಡಿಯೂರಪ್ಪ ಒಂದು ಹೊನ್ನಾಳಿದ ಬೀದಿ ನಾಯಿನ ಬಿಟ್ಟಾರ ಒಳಗ, ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ. ಅವ ದಿವಸ ಮಾಧ್ಯಮದ ಮೂಲಕ ಹೇಳ್ತಿರ್ತಾನವ, ಯಡಿಯೂರಪ್ಪ ಸೈಕಲ್ ತೊಳೆದ್ರು ಅದಕ್ಕೆ ಪಕ್ಷ ಬೆಳೀತು. ಯಡಿಯೂರಪ್ಪ ಸೈಕಲ್ ತೊಳೆದ್ರು ಅದೇ ಗಿಡದ ಬಡ್ಡೆ ಅನ್ಕೊಂಡು ಗೋಡಂಬಿ ತಿಂದ್ರು ಅದಕ್ಕೆ ಪಾರ್ಟಿ ಬೆಳೆದತ್ತೆ. ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ. ಹಿಂದುತ್ವದ ವಿಚಾರ ಇಟ್ಟುಕೊಂಡು ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ 92ನೇ ಇಸ್ವಿ ಹಿಡ್ಕೊಂಡು ಇಲ್ಲೆಷ್ಟೋ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಅದಾರ. ತಮ್ಮ ಬೆವರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನದ ಜೀವನ ಹಾಳು ಮಾಡಿಕೊಂಡು ಸಂಪೂರ್ಣ ಪಾರ್ಟಿಗೆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂತು. ಯಡಿಯೂರಪ್ಪ ಗೋಡಂಬಿ ತಿಂದು ಸೈಕಲ್ ಮೇಲೆ ಅಡ್ಡಾಡಿದಕ್ಕಲ್ಲ. ಆ ಕಾರ್ಯಕರ್ತರು ಇನ್ನೂ ಸಹ ಕೋರ್ಟ್ ಕಚೇರಿ ಹಂದಾಡಕತ್ತಾರೆ. ಅವರಿಗೊಂದು ಸಣ್ಣ ಅಧಿಕಾರ ಸಕಟ ಕೊಟ್ಟಿಲ್ಲ. ನಾವು ಇದುವರೆಗೆ ಎದಕ್ಕೆ ಸುಮ್ಮಿದ್ದೇವೆ ಅಂದ್ರೆ ಇರ್ಲಿ, ನಮ್ಮನ್ನು ಪರವಾಗಿ ಮಾತಾಡುವಂತ 4-5 ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗದರಷ್ಟಕ್ಕೆ. ಆದ್ರ ತನ್ನ ಸ್ವಾರ್ಥ ಸಲುವಾಗಿ, ತನ್ನ ಮಗನ ಭವಿಷ್ಯ ಸಲುವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿ ಕೊಟ್ಟು ಯಡಿಯೂರಪ್ಪನವರು ಒಬ್ಬೊಬ್ಬರಾಗಿ ತಿಳ್ಕೊತ ಬಂದ್ರು. ಅನಂತಕುಮಾರ್ ಹೆಗಡೆ, KS ಈಶ್ವರಪ್ಪ, ಪ್ರತಾಪ ಸಿಂಹ, ರಘುಪತಿ ಭಟ್ಟರು, ಅದೇ ರೀತಿ ಪಾರ್ಟಿಯ ಬೆನ್ನೆಲುಬಾಗಿ